ಸಮಾಜಕ್ಕೆ ಒಳಿತಾಗಲಿ ಎಂದು ದಾರ್ಶನಿಕರ ಮೂಲಕ ಸಮಾಜಕ್ಕೆ ಕೊಡುಗೆಯಾಗಿ ಅನೇಕ ಸಂಘ ಸಂಸ್ಥೆಗಳು ರೂಪ ತಳೆದಿವೆ. ಆದರೆ ಅವುಗಳು ಯಾವ ಉದ್ದೇಶ ಚಿಂತನೆಗಳನ್ನು ಇಟ್ಟುಕೊಂಡು ಸ್ಥಾಪನೆಯಾಗಿವೆಯೋ ಅವುಗಳಿಗೆ ಒಂದಿನಿತೂ ಚ್ಯುತಿ ಬಾರದಂತೆ ಇಂದಿಗೂ ಮುಂದಿಗೂ ದಾಟಿಸುವ ಮಹತ್ತರ ಜವಾಬ್ದಾರಿ ಇರೋದು ಅವುಗಳ ಸಾರಥ್ಯವನ್ನು ವಹಿಸಿಕೊಂಡವರಿಗೆ, ಮುನ್ನಡೆಸುವವರಿಗೆ. ಇಂತಹದ್ದೇ ಮಹತ್ತರ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಸುಮಾರು 200 ವರ್ಷಗಳ ಹಿಂದೆ ಪುತ್ತೂರಿನಲ್ಲಿ ಸ್ಥಾಪನೆಯಾಗಿರೋದು ಮಾಯ್ದೆ ದೇವೂಸ್ ಚರ್ಚ್. ಮಂಗಳೂರು ಧರ್ಮ ಪ್ರಾಂತ್ಯದ ಅತ್ಯಂತ ಆಕರ್ಷಕ ಹಾಗೂ ಪ್ರಭಾವಶಾಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಮಾನ್ಸಿಗ್ನೋರ್ ಆಂಟೋನಿ ಪತ್ರಾವೋ ಅವರಂತಹ ದಾರ್ಶನಿಕರ ಸೇವೆಯಿಂದ ಪುನೀತವಾದ ಈ ಪುಣ್ಯ ಕ್ಷೇತ್ರವು ಇಂದು ಆಧುನಿಕತೆಯ ಸ್ಪರ್ಶದೊಂದಿಗೆ ಆಧ್ಯಾತ್ಮಿಕತೆಯ ಹೊಸ ಆಯಾಮವನ್ನ ಕಂಡುಕೊಂಡಿದೆ. ಇದರ ಸಾರಥಿಗಳಾಗಿ ಸೇವೆ ಸಲ್ಲಿಸಿದ ಮಹನೀಯರ ಆದರ್ಶಗಳನ್ನು, ಸೇವಾ ಕಾರ್ಯಗಳನ್ನು ಮುಂದುವರಿಸುತ್ತಾ ಮಹತ್ತರ ಮೈಲುಗಲ್ಲನ್ನ ಸಾಧಿಸಿದವರೆಂದ್ರೆ ಮಾಯ್ದೆ ದೇವೂಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾಗಿರುವ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರು. 2020 ಜುಲೈನಲ್ಲಿ ಅಧಿಕಾರ ವಹಿಸಿಕೊಂಡ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ಅವರು ಕೋವಿಡ್ನಂತಹ ಕಠಿಣ ಸಮಯದಲ್ಲಿ ಧೈರ್ಯ ತುಂಬಿದ್ದಲ್ಲದೆ ತಮ್ಮ ದೂರದೃಷ್ಟಿಯ ಮೂಲಕ ಚರ್ಚಿನ ಸರ್ವತೋಮುಖ ಅಭಿವೃದ್ಧಿಗೆ ನಾಂದಿ ಹಾಡಿದ್ದಾರೆ. ಮಕ್ಕಳಿಗೆ ಚಾಕ್ಲೇಟ್ಸ್ ಕೊಡೋದು, ಅವರಲ್ಲಿರುವ ಪ್ರೀತಿ, ಅವರಿಗೆ ಏನಾದರೂ ವಸ್ತುಗಳನ್ನು ನೀಡಿ ಅವರನ್ನು ಸಂತೋಷ ಪಡುವುದು ಕೇವಲ ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಚರ್ಚಿನ ಸಮಸ್ತ ನಾಗರಿಕರಲ್ಲಿ ಅವರಿಗೆ ತುಂಬಾ ಪ್ರೀತಿ, ಅವರಲ್ಲಿ ಕಂಡಂತಹ ಒಂದು ಉತ್ತಮ ಗುಣ. ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ರವರ ಜೊತೆಗೆ ಪುತ್ತೂರು ಮಾಯ್ದೆ ದೇವೂಸ್ ಚರ್ಚಿನಲ್ಲಿ ಸಹಾಯಕ ಧರ್ಮಗುರುಗಳಾಗಿ ಸೇವೆ ಮಾಡುವ ಭಾಗ್ಯ 2021 ಜೂನ್ನಿಂದ 2023 ಮೇವರೆಗೆ ನನಗೆ ಲಭಿಸಿತು. ನನ್ನ ಯಾಚಕಿ ಜೀವನದ ಮೊದಲೆರಡು ವರ್ಷಗಳು ಅವು. ಈ ಅವಧಿಯಲ್ಲಿ ಫಾದರ್ ಲಾರೆನ್ಸ್ ರವರು ನನ್ನನ್ನು ಬಹಳ ಪ್ರೀತಿಯಿಂದ ನೋಡಿಕೊಂಡಿದ್ದಾರೆ. ಉತ್ತಮ ರೀತಿಯ ಮಾರ್ಗದರ್ಶನವನ್ನು ಪ್ರತ್ಯೇಕವಾಗಿ ನಾನು ಮಾಡುವ ಸೇವೆಗೆ, ನನ್ನ ಯಾಚಕಿ ಜೀವನಕ್ಕೆ ಅವರು ಕೊಟ್ಟಿದ್ದಾರೆ. ನಮ್ಮ ಪ್ರೀತಿಯ ಧರ್ಮಗುರುಗಳಾದ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ರವರು ಪುತ್ತೂರಿನ ಮಾಯ್ದೆ ದೇವೂಸ್ ಧರ್ಮ ಕ್ಷೇತ್ರದಲ್ಲಿ ಮಾಡಿದ ಆಧ್ಯಾತ್ಮಿಕ ಮತ್ತು ಲೌಕಿಕ ಕಾರ್ಯಗಳು ವರ್ಣಿಸಲು ಅಸಾಧ್ಯವಾದುದು. ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ನವರು ನಮ್ಮ ಚರ್ಚಿಗೆ ಬಂದ ನಂತರ ಆದ ಅಭಿವೃದ್ಧಿಯನ್ನು ಮಾತಿನಲ್ಲಿ ಹೇಳಲಿಕ್ಕೆ ಕಷ್ಟ. ನಮ್ಮ ಚರ್ಚಿನ ಸೌಂದರ್ಯ ನೋಡಿ, 6 ವರ್ಷದ ಮೊದಲು ಇದರ ಸೌಂದರ್ಯ ಹೇಗಿತ್ತು, ಹೀಗೆ ಅದರ ಸೌಂದರ್ಯ ಇಮ್ಮಡಿಯಾಗಿದೆ. ಮಾಯ್ದೆ ದೇವೂಸ್ ಚರ್ಚಿನ ಧರ್ಮಗುರುಗಳಾದ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ನವರು ಈ ಚರ್ಚಿಗೆ ಒಂದು 6 ವರ್ಷ ಆಯಿತು. ಈ 6 ವರ್ಷದಲ್ಲಿ ಅವರು ಚರ್ಚಿನ ಜನತೆಗೋಸ್ಕರ, ಚರ್ಚಿಗೋಸ್ಕರ ಹಾಗೂ ಈ ಚರ್ಚಿನ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಟ್ಟ ಎಲ್ಲ ವಿದ್ಯಾಸಂಸ್ಥೆಗಳಿಗೆ ಅಭಿವೃದ್ಧಿಗಾಗಿ ಅವರು ತುಂಬ ಶ್ರಮವನ್ನು ವಹಿಸಿದ್ದಾರೆ. ಕೇವಲ ಧಾರ್ಮಿಕ ವಿಧಿವಿಧಾನಗಳಿಗೆ ಸೀಮಿತವಾಗದೆ ಸರ್ವ ಧರ್ಮೀಯರೊಂದಿಗೆ ಸೌಹಾರ್ದತೆ ಬೆಳೆಸುವ ಮೂಲಕ ಮಾಯ್ದೆ ದೇವೂಸ್ ಕ್ಷೇತ್ರವನ್ನ ಸಮಾಜದ ಪ್ರಮುಖ ಶಕ್ತಿ ಕೇಂದ್ರವಾಗಿ ರೂಪಿಸಿದ್ದಾರೆ. ಅವರ ಮೂಲಕ ಪುತ್ತೂರಿನಲ್ಲಿ ನಡೆದಿರುವ ಮಹತ್ ಕಾರ್ಯಗಳ ಕುರಿತ ಇಣುಕು ನೋಟ ಇಲ್ಲಿದೆ. ಜಯಶಾಲಿಗಳು ವಿಭಿನ್ನ ಕೆಲಸಗಳನ್ನೇನು ಮಾಡುವುದಿಲ್ಲ, ಆದರೆ ಮಾಡುವ ಕೆಲಸ ಮಾತ್ರ ವಿಭಿನ್ನವಾಗಿರುತ್ತದೆ ಎನ್ನುವ ಶಿವುಕೆರ ಅವರ ಮಾತಿಗೆ ಅನ್ವರ್ಥವಾಗಿರುವವರು ಮಾಯ್ದೆ ದೇವೂಸ್ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಚಾಲಕರು, ಮಾಯ್ದೆ ದೇವೂಸ್ ಚರ್ಚಿನ ಪ್ರಧಾನ ಧರ್ಮಗುರುಗಳಾಗಿರುವಂತಹ ಶ್ರೀಯುತ ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರು. ಒಂದು ಸಂಸ್ಥೆಯ ಮುಖ್ಯಸ್ಥರು ಹೇಗಿರಬೇಕು ಅನ್ನುವಂಥ ಒಂದು ಸಾಮಾಜಿಕ ನಿರೀಕ್ಷೆ ಇರುತ್ತದೆ. ಆ ನಿರೀಕ್ಷೆಗೆ ತಕ್ಕ ಹಾಗೆ ಕಳೆದ 6 ವರ್ಷಗಳಿಂದ ಪುತ್ತೂರಿನ ಮನಸ್ಸು ಗೆದ್ದ ಒಬ್ಬ ಫಾದರ್ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಈ ಕಳೆದ 6 ವರ್ಷಗಳಲ್ಲಿ ನಮ್ಮ ಪ್ರೀತಿಯ ವಂದನೀಯ ಫಾದರ್ ಲಾರೆನ್ಸ್ ರವರು ಅವರು ನಮ್ಮನ್ನು ಮುನ್ನಡೆಸಿದ ರೀತಿ, ಆಧ್ಯಾತ್ಮಿಕ ಜೀವನದೆಡೆಗೆ ಕರೆದೊಯ್ದ ರೀತಿ ತುಂಬಾ ವಿಸ್ಮಯಕರವಾಗಿದೆ. ಪ್ರೀತಿಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರೇ, ನೀವು ಬಂದು ಈ ಧರ್ಮಸಭೆಯನ್ನು ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಿ. ನಿಮಗೆ ತುಂಬಾ ಕಷ್ಟವಾಗಿರ್ಬೋದು, ಆದ್ರೆ ಯಾರು ತೋರಿಸದೆ ನಿಮ್ಮ ಈ ಜನರ ಒಳಿತಿಗಾಗಿ ತುಂಬಾ ದುಡಿದಿದ್ದೀರಾ. ನಿಮಗೂ ಕಷ್ಟ ಇತ್ತು, ಆದ್ರೆ ನೀವು ತೋರಿಸ್ಕೊಳ್ಳದೆ
ಎಲ್ಲವನ್ನು ನೀವು ಸಮಾಧಾನದಿಂದ ಶಾಂತಿಯಿಂದ ಎಲ್ಲರ ಹತ್ರ ಮಾತಾಡಿ ಎಲ್ಲರನ್ನು ಒಟ್ಟುಗೂಡಿಸಿ ಒಂದು ಧರ್ಮಸಭೆಯನ್ನು ಪ್ರೀತಿಯಿಂದ ಕಟ್ಟಬೇಕೆಂದು ತುಂಬ ಶ್ರಮ ಮಾಡಿದ್ದೀರಿ. ಬೆಳೆಯುತ್ತಿರುವ ಪುತ್ತೂರು ನಗರದ ಹೃದಯ ಭಾಗದಲ್ಲಿದೆ ಮಾಯ್ದೆ ದೇವಸ್ ಚರ್ಚ್. ಮಂಗಳೂರು ಧರ್ಮ ಪ್ರಾಂತ್ಯದ 125 ಚರ್ಚ್ಗಳ ಮಾಯ್ದೆ ದೇವಸ್ ಚರ್ಚ್ ಪ್ರಸಿದ್ಧ ಹಾಗೂ ಆಕರ್ಷಣೀಯ. 2020 ಜುಲೈ 31ರಂದು ಮಾಯ್ದೆ ದೇವಸ್ ಚರ್ಚ್ಗೆ ಪೂಜ್ಯ ಬಿಷಪರಿಂದ ನಿಯೋಜನೆಗೊಂಡ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ಕೋವಿಡ್ ತಣಿದು ಜನರು ದೈನಂದಿನ ಕಾರ್ಯಗಳ ಕಡೆ ಬರುವಂತಹ ದಿನಗಳು ಆರಂಭವಾಗುವಾಗ ಧರ್ಮಗುರುಗಳ ದೂರದೃಷ್ಟಿ ಕಾರ್ಯಪ್ರವರ್ತಗಳು ಒಂದೊಂದಾಗಿ ಗೋಚರಿಸತೊಡಗಿದವು. ಧರ್ಮ ಕ್ಷೇತ್ರದ ನವರೂಪವನ್ನ ನೋಡಲು ಸಾಧ್ಯವಾಯಿತು. ಕೊರೋನಾ ಎಂಬ ಮಹಾಮಾರಿ ಇಡೀ ಜಗತ್ತನ್ನೇ ತಲ್ಲಣಿಸುವಾಗ ಫಾದರವರ ಆಗಮನ. ಫಾದರವರು ಹೃದಯವಂತಿಕೆ ಉಳ್ಳವರು. ತಮ್ಮ ಉದಾರ ಮನಸ್ಸಿನಿಂದ ಅನೇಕ ಜನರ ಹೃದಯಗಳನ್ನು ಗೆದ್ದಂತ ಜನ. ಭಕ್ತಾದಿಗಳಿಗೆ ಭಕ್ತಿಯಲ್ಲಿ ತೊಡಗಿಸಿಕೊಳ್ಳಲು ಬೇಕಿರೋದು ನಿರ್ಮಲ ಹಾಗೂ ಭಕ್ತಿಪೂರಕ ವಾತಾವರಣ. ಈ ವಾತಾವರಣವನ್ನ ಭಕ್ತಾದಿಗಳಿಗೆ ದೊರಕಿಸಿಕೊಟ್ಟಲ್ಲಿ ಭಕ್ತಾದಿಗಳು ತಾನಾಗಿ ಭಕ್ತಿಪೂರಕದ ಕಡೆಗೆ ವಾಲುವುದು ಸಹಜ. ಮಾಯ್ದೆ ದೇವಸ್ ಹೊಸ ಚರ್ಚ್ ನಿರ್ಮಾಣಗೊಂಡು 2 ದಶಮಾನೋತ್ಸವ ಆಚರಿಸುವ ಈ ಸಂದರ್ಭದಲ್ಲಿ ಈ ಚರ್ಚಿಗೆ ಇನ್ನೂ ಆಕರ್ಷಣೆ ನೀಡುವ ನಿಟ್ಟಿನಲ್ಲಿ ಕಾರ್ಯಯೋಜನೆಯನ್ನು ಸಿದ್ಧಪಡಿಸಿ ಆ ಕಾರ್ಯಕ್ಕೆ ತಗುಲುವ ಅಂದಾಜು ಖರ್ಚಿನ ಬಗ್ಗೆ ಭಕ್ತಾದಿಗಳಿಗೆ ಮನವರಿಕೆ ಮಾಡಿ ಪ್ರಸ್ತುತ ಈ ಯೋಜನೆಯನ್ನ ಕೇವಲ 6 ತಿಂಗಳ ಒಳಗಾಗಿ ಸಾಕಾರಗೊಳಿಸಿ ಆಕರ್ಷಣೀಯ ಚರ್ಚ್ ಆಗಿ ಕಂಗೊಳಿಸುತ್ತಿದೆ. ಪುತ್ತೂರಿನ ಪ್ರಧಾನ ಸ್ಥಳದಲ್ಲಿರುವ ಈ ಚರ್ಚಿನ ಅಂದವನ್ನ ಇಂದು ಊರಿನ ಪರ ಊರಿನ ಎಲ್ಲ ಜನರು ಅನುಭವಿಸುವವರಾಗಿದ್ದಾರೆ. ದೂರದ ಊರುಗಳಿಂದ ಭಕ್ತಾದಿಗಳು ಈ ಚರ್ಚಿಗೆ ಭೇಟಿ ಕೊಟ್ಟು ಇದರ ಪಾವಿತ್ರತೆಯನ್ನ ಸವಿಯುತ್ತಿದ್ದಾರೆ. ಚರ್ಚ್ ಹಾಗೂ ಸಮುದಾಯ ಭವನ ನವೀಕರಿಸಿದ ಕೀರ್ತಿ ಪೂಜ್ಯ ಲಾರೆನ್ಸ್ ಮಸ್ಕರೇನಸ್ ಅವರಿಗೆ ಸೇರಬೇಕಾಗಿದೆ. ಇಂದು ಚರ್ಚ್ಗೆ ಭಕ್ತಾದಿಗಳ ಸಂಖ್ಯೆ ಏರಿಕೆಯಾಗಿದ್ದು ದಾನ ಧರ್ಮ ಕೂಡ ಏರಿಕೆ ಕಂಡಿದೆ. ಧರ್ಮಗುರುಗಳ ನಿಸ್ವಾರ್ಥ ಸೇವೆಗೆ ಇದೊಂದು ಉದಾಹರಣೆ. ಚರ್ಚಿನ ಎಲ್ಲಾ ಕುಟುಂಬ ಸದಸ್ಯರ ಹೆಸರನ್ನ ನೆನಪಿನಲ್ಲಿಟ್ಟುಕೊಂಡು ಅವರನ್ನ ಗುರುತಿಸಿ ಕಿಂಚಿತ್ತೂ ತಾರತಮ್ಯ ಮಾಡದೆ ಎಲ್ಲಾ ವರ್ಗದ ಜನರು ಒಂದೇ ಎಂಬ ಭಾವನೆ ಮೂಡುವಂತಾಗಲು ವಂದನೀಯ ಲಾರೆನ್ಸರೇ ಕಾರಣ. ಮಕ್ಕಳಿಗೆ ಧರ್ಮೀಯ ಬೋಧನೆಯನ್ನ ಮಾಡುವ ಉದ್ದೇಶಗಳಿಂದ ಪ್ರತಿ ಭಾನುವಾರ ಕ್ರೈಸ್ತ ಶಿಕ್ಷಣ ತರಗತಿಗಳನ್ನು ಮಾಡುವುದು, ಧಾರ್ಮಿಕ ಅಭಿವೃದ್ಧಿಯಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವ ಬಗ್ಗೆ ಹೆತ್ತವರೊಂದಿಗೆ ಸಂವಾದ ಹಾಗೂ ವಾರ್ಷಿಕ ಅಂತಿಮ ಮೌಲ್ಯಮಾಪನ ಮಾಡಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಪೋಷಕರಿಗೆ ನೀಡಿ ತಮ್ಮ ಮಕ್ಕಳ ಕಲಿಕೆಯ ಅವಲೋಕನ ಮಾಡಲು ಅನುವು ಮಾಡಿಕೊಟ್ಟಿರ್ತಾರೆ. ಸಾಧನೆ ಮಾಡಿದ ಮಕ್ಕಳಿಗೆ ಮಾತ್ರವಲ್ಲ, ಪ್ರತಿಯೊಂದು ಮಗುವಿಗೂ ಬಹುಮಾನವನ್ನ ಕೊಟ್ಟು ಬೆನ್ನು ತಟ್ಟಿ ಅವರ ಖುಷಿಯನ್ನ ತಾನು ಅನುಭವಿಸುವ ಪ್ರೀತಿಯ ಗುರುಗಳಾಗಿದ್ದಾರೆ. ಅದಲ್ಲದೆ ಮಕ್ಕಳಿಗೆ ಧಾರ್ಮಿಕ ಬೋಧನೆ ಮಾಡುವ ಬೋಧನಾ ವೃಂದದವರನ್ನ ಗುರುತಿಸುವ ಒಂದು ಉತ್ತಮ ಕಾರ್ಯಕ್ರಮ ಕೂಡ ವಂದನೀಯ ಲಾರೆನ್ಸ್ ಅವರ ಮುಂದಾಳುತನದಲ್ಲಾಗಿದೆ. ಭಕ್ತಾದಿಗಳಿಗೆ ಧಾರ್ಮಿಕ ವಿಚಾರದಲ್ಲಿ ತೊಡಗಿಸಿಕೊಳ್ಳಲು ವಿವಿಧ ಧ್ಯಾನ ಕೂಟಗಳು, ಪ್ರಾರ್ಥನೆ ಕೂಟಗಳನ್ನು ಏರ್ಪಡಿಸಿ ಆ ಪ್ರಾರ್ಥನಾ ಕೂಟಗಳಲ್ಲಿ ತಾನು ಭಾಗವಹಿಸಿ ಇತರರಿಗೆ ಪ್ರೇರಕರಾಗಿ ಇರುವಂತಹದ್ದು ವಿಶೇಷ. ಇದರಿಂದಾಗಿ ಭಕ್ತಾದಿಗಳ ಹಾಗೂ ಧರ್ಮಗುರುಗಳ ನಡುವೆ ಇರುವ ಅಂತರ ಕಡಿಮೆಯಾಗಿದೆ. ಭಕ್ತಾದಿಗಳಿಗೆ ದಿನದ ಯಾವ ಸಮಯದಲ್ಲೂ ಖಾಸಗಿಯಾಗಿ ಪ್ರಾರ್ಥನೆ ಮಾಡಲು ಆಕರ್ಷಣೀಯ ಪರಮ ಪ್ರಸಾದದ ಕೊಠಡಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಚರ್ಚಿಗೆ ಸಂಬಂಧಪಟ್ಟ ಕುಟುಂಬಗಳಲ್ಲಿ ಯಾರಾದರೂ ಮೃತರಾದಲ್ಲಿ ಅವರ ಮನೆಗೆ ಭೇಟಿ ಕೊಟ್ಟು ತನ್ನ ಸಾಂತ್ವನದ ಕೈಗಳನ್ನು ಚಾಚಿ ಅವರಿಗೋಸ್ಕರ ಪ್ರಾರ್ಥನೆಯನ್ನ ಸಲ್ಲಿಸಿ ಅವರ ದುಃಖದಲ್ಲಿ ಭಾಗಿಯಾಗಿರುವ ಮೂಲಕ ದುಃಖ ಪ್ರಾಪ್ತ ಕುಟುಂಬಸ್ಥರನ್ನ ಸಂತೈಸುವ ಹೃದಯವಂತಿಕೆಯ ಗುರುಗಳು. ಅನಾರೋಗ್ಯದಿಂದ ಬಳಲುತ್ತಿರುವ ಕುಟುಂಬಗಳಿಗೆ ಭೇಟಿ ಕೊಟ್ಟು ಅವರ ಅಗತ್ಯತೆಗಳಿಗೆ ಸ್ಪಂದಿಸುವ ಗುಣಗಳನ್ನ ಮರೆಯುವಂತಿಲ್ಲ. ಆರ್ಥಿಕ ಸಹಾಯ ಕೇಳಿ ಬಂದಂತಹ ಕ್ರೈಸ್ತರಾಗಲಿ ಅಥವಾ ಕ್ರೈಸ್ತೇತರರಾಗಲಿ ಬರಿಗೈಯಲ್ಲಿ ಕಳುಹಿಸಿದವರಲ್ಲ ನಮ್ಮ ಗುರುಗಳು. ಬಡ ಮಕ್ಕಳ ಶಾಲಾ ಶುಲ್ಕದಲ್ಲಿ ರಿಯಾಯಿತಿ ಕೊಟ್ಟು ಶಾಲೆಗೆ ಹೋಗುವ ಮಕ್ಕಳಿಗೆ ಪ್ರೋತ್ಸಾಹವನ್ನ ಕೊಟ್ಟು ಅವರ ಶಿಕ್ಷಣದಲ್ಲಿ ವಂಚಿತರಾಗದಂತೆ ನೋಡಿಕೊಂಡಿರುತ್ತಾರೆ. ಚರ್ಚಿಗೆ ಸಂಬಂಧಪಟ್ಟ ವಾಳೆಗಳಲ್ಲಿ ಕ್ರೈಸ್ತ ಧರ್ಮೀಯರು ಸಂಘಟಿತರಾಗಿ ಕಾರ್ಯೋನ್ಮುಖರಾಗುವಂತೆ ಪ್ರೇರೇಪಿಸಿ ವಾಳೆಯ ಪ್ರತಿಭಾ ಪ್ರದರ್ಶನಕ್ಕಾಗಿ ವೇದಿಕೆಯನ್ನ ಸೃಷ್ಟಿಸಿ ಜನರ ಪ್ರತಿಭೆಗಳನ್ನು ಅನಾವರಣಗೊಳಿಸಿದವರು. ಬಲಿಪೂಜೆಯಲ್ಲಿ ವಾಚನ ಮಾಡಲು,
ಕೀರ್ತನೆ ಹಾಡಲು ಆಸಕ್ತಿ ಉಳ್ಳ ಸರ್ವರಿಗೂ ಅವಕಾಶ ಮಾಡಿಕೊಟ್ಟವರು. ಕ್ರೈಸ್ತರು ಆಚರಿಸುವಂತಹ ದಂಡನೆಯ ದಿನಗಳು ಅಥವಾ ತಪಸ್ಸು ಕಾಲದ ದಿನಗಳಲ್ಲಿ ಚರ್ಚಿನಲ್ಲಿರುವ ಪ್ರತಿ ವಾರ್ಡ್ಗಳಿಗೆ ಶಿಲುಬೆಯ ಪ್ರಾರ್ಥನೆ ಮಾಡಲು ಅವಕಾಶವನ್ನ ಮಾಡಿಕೊಟ್ಟು ವಾಳೆಯ ಜನರನ್ನ ಸಂಘಟಿತರನ್ನಾಗಿ ಮಾಡುವ ಪ್ರಯತ್ನವನ್ನ ಮಾಡಿರುತ್ತಾರೆ. ಇದೇ ಸಮಯದಲ್ಲಿ ಧರ್ಮ ಪ್ರಾಂತ್ಯದ ಇತರ ಚರ್ಚ್ಗಳಿಗೆ ಧಾರ್ಮಿಕ ಯಾತ್ರೆಯನ್ನ ಮಾಡಲು ಇಚ್ಛಿಸುವವರಿಗೆ ಅವಕಾಶವನ್ನ ಮಾಡಿಕೊಟ್ಟು ಬಸ್ಸುಗಳಲ್ಲಿ ಯಾತ್ರಿಗರನ್ನ ಕರೆದುಕೊಂಡು ಹೋಗಿ ತಾನು ಅವರೊಂದಿಗೆ ಆನಂದಿಸಿದ ಕ್ಷಣಗಳನ್ನ ಹಿರಿಯರು ಕಿರಿಯರು ಪ್ರತ್ಯಕ್ಷ ಸಾಕ್ಷಿಗಳಾಗಿದ್ದಾರೆ. ಮಕ್ಕಳಿಗೆ, ಯುವಕರಿಗೆ, ಹಿರಿಯರಿಗೆ ಪ್ರತ್ಯೇಕವಾಗಿ ಪಿಕ್ನಿಕ್ಕಿಗೆ ಕರೆದುಕೊಂಡು ಹೋಗಿ ತಾನು ಅವರಂತೆ ಬೆರೆತು ಅವರ ಸಂತೋಷವನ್ನ ಹಂಚಿಕೊಳ್ಳಲು ಹಿಂಜರಿಯದ ಗುರುಗಳು. ಮಾತೆ ಮರಿಯಳ ಜಪ ಮಾಡಲು ಹೊಸಗೊಟ್ಟು, ಕ್ರಿಸ್ಮಸ್ ಗೋದಲಿಗಾಗಿ ಶಾಶ್ವತ ಸ್ಥಳ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ವಿಶಾಲವಾದ ವೇದಿಕೆ ನಿರ್ಮಾಣ, ಈ ಎಲ್ಲ ಕನಸುಗಳನ್ನು ಸಾಕಾರಗೊಳಿಸಿದವರು ನಮ್ಮ ಗುರುಗಳು. ಬಂಧುತ್ವ ಕ್ರಿಸ್ಮಸ್ ಆಚರಣೆಯ ಮೂಲಕ ಕ್ರೈಸ್ತೇತರ ಬಂಧುಗಳೊಂದಿಗೆ ಕ್ರಿಸ್ಮಸ್ ಆಚರಿಸಿ ಯೇಸು ಕ್ರಿಸ್ತರ ಶಾಂತಿಯ ಸಂದೇಶವನ್ನ ಸಂತೋಷದಿಂದ ಹಂಚಿಕೊಂಡ ಘಟನೆಯನ್ನ ಅನೇಕರು ಪ್ರಶಂಸಿಸುತ್ತಾರೆ. ವಂದನೀಯ ಲಾರೆನ್ಸ್ ಅವರ ಅನ್ಯೋನ್ಯತೆ ಎಲ್ಲ ಧರ್ಮದ ಜನರೊಂದಿಗಿದ್ದು ಎಲ್ಲರೊಂದಿಗೂ ಉತ್ತಮ ಸಂಬಂಧವನ್ನ ಇಟ್ಕೊಂಡಿರುತ್ತಾರೆ. ದಫನ ಭೂಮಿ ಅಥವಾ ಸಿಮೆಟ್ರಿಯ ಪುನರ್ನಿರ್ಮಾಣ. ಪುತ್ತೂರು ಚರ್ಚ್ ಅಧೀನದಲ್ಲಿರುವ ಏಳುಡಿ ಹಾಗೂ ಬುಲೇರೋ ಕಟ್ಟೆಯ ದಫನ ಭೂಮಿ ಅಥವಾ ಸಿಮೆಟ್ರಿ ಹಾಗೂ ಅಲ್ಲಿರುವ ಪ್ರಾರ್ಥನಾಲಯವನ್ನ ಜೀರ್ಣೋದ್ಧಾರ ಮಾಡುವ ದಿಸೆಯಲ್ಲಿ ಲಭ್ಯವಿರುವ ಭೂಮಿಯನ್ನ ಸಮತಟ್ಟು ಮಾಡಿ ಅದಕ್ಕೆ ಒಂದು ರೂಪುರೇಷೆ ಕೊಟ್ಟ ಕೀರ್ತಿ ಫಾದರ್ ಲಾರೆನ್ಸ್ ಅವರದ್ದು. ಅಲ್ಲಿಯ ಪ್ರಾರ್ಥನಾಲಯವನ್ನ ವಿಸ್ತರಿಸಿ ನವೀಕರಣ ಮಾಡಲಾಯಿತು. ಈ ರೀತಿ ಮಾಡಿರೋದ್ರಿಂದ ಅಂತಿಮ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಕುಳಿತುಕೊಳ್ಳಲು ಸ್ಥಳಾವಕಾಶ ಮಾಡಿದಂತಾಯಿತು. ಹಾಗೆಯೇ ಉಪಹಾರ ಹಾಗೂ ಊಟದ ವ್ಯವಸ್ಥೆಯನ್ನ ಮಾಡಲು ಸುಸಜ್ಜಿತ ಸಭಾಂಗಣವನ್ನು ನಿರ್ಮಿಸಲಾಗಿದೆ. ಬಡವರ ಏಳಿಗೆಗಾಗಿ ಪ್ರತಿ ಚರ್ಚ್ಗಳಲ್ಲಿ ವರ್ಷಂಪ್ರತಿ ನಡೆಸುವಂತಹ ಮಿಷನ್ ಸಂಡೇ ಸಂಪನ್ಮೂಲ ಕ್ರೋಢೀಕರಣದ ಚಟುವಟಿಕೆಗಳು ಎಲ್ರಿಗೂ ತಿಳಿದಿರುವಂಥದ್ದು. ಆದರೆ ಮಾಯ್ದೆ ದೇವಸ್ ಚರ್ಚ್ನಲ್ಲಿ ನಡೆಸುವಂತಹ ವಿವಿಧ ಕಾರ್ಯಕ್ರಮಗಳು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುವಂತಹದ್ದು. ಭಕ್ತಾದಿಗಳು ತಮ್ಮ ಇಚ್ಛೆಯ ಅನುಸಾರ ತಯಾರಿಸಿದ ವಿವಿಧ ಖಾದ್ಯಗಳನ್ನು ಖರೀದಿಸಿ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ತಮ್ಮ ದೇಣಿಗೆ ನೀಡುವುದರೊಂದಿಗೆ ಮಿಷನ್ ಸಂಡೆಯ ನಿಜವಾದ ಅರ್ಥವನ್ನು ಕಲ್ಪಿಸಿಕೊಳ್ಳಲು ಸಹಕಾರಿಯಾಗಿರುತ್ತದೆ. ಈ ಚಟುವಟಿಕೆಯ ಮುಖ್ಯ ರೂವಾರಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್. ಮಾಯ್ದೆ ದೇವ ಶಿಕ್ಷಣ ಸಂಸ್ಥೆಗಳ ಪುನರ್ನವೀಕರಣದ ಕೆಲಸವನ್ನ ಕೈಗೆತ್ತಿಕೊಂಡ ಫಾದರ್ ಫಿಲೋಮಿನಾ ಕಾಲೇಜ್ ಕ್ಯಾಂಪಸ್ಗೆ ಆಕರ್ಷಕ ಕಳೆ ಬರುವಂತಹ ಯೋಜನೆಯನ್ನ ಶ್ರೀ ಮೈಕಲ್ ಡಿಸೋಜಾ ಇವರ ಜೊತೆಗೂಡಿ ಸಿದ್ಧಪಡಿಸಲಾಯಿತು. ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿಗೆ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ರವರು 2020ನೇ ಇಸವಿಯಲ್ಲಿ ಸಂಚಾಲಕರಾಗಿ ಆಗಮಿಸಿದರು. ಆ ದಿನದಿಂದ ಇಂದಿನವರೆಗೆ ಅವರ ಮಾಡಿದ ಸೇವೆ ಈ ಸಂಸ್ಥೆಗೆ ಭಾಳಷ್ಟು ಇದೆ. ಖಂಡಿತವಾಗಿಯೂ ಈ ಕಾಲೇಜಿನ ಅಭಿವೃದ್ಧಿಗೆ ಅವರ ಅವಿರತ ಸೇವೆ ಖಂಡಿತವಾಗಿಯೂ ಅಭಿವೃದ್ಧಿಗೆ ನಾಂದಿಯಾಗಿದೆ. I feel very happy to speak about Very Reverend Father Lawrence Mascarenhas, the parish priest of Maide Deus Church as well as the correspondent of St. Philomena College Autonomous. I'm very happy to speak to you about the inspiring journey of Very Reverend Father Lawrence Mascarenhas. He is a person of extraordinary hospitality, always welcoming others with warmth and generosity, blessed with immense work capacity, accommodative nature and remarkable bearing capacity which he had. He carried his responsibilities with patience and grace. I am happy to say that our very dear and Reverend Father Lawrence Mascarenhas is a visionary leader and compassionate shepherd. His faith, commitment, and exceptional administrative skills have transformed St. Philomena College Women's Hostel into our home. ಚಾಪಲ್, ಕಾಲೇಜ್, SJM ಹಾಲ್, ಪ್ರತಿ ಕ್ಲಾಸ್ಗಳಿಗೂ ವಿನ್ಯಾಸ ಭರಿತ ಟೈಲ್ಸ್ಗಳು, ಹೀಗೆ ವಿದ್ಯಾರ್ಥಿ ಸ್ನೇಹಿ ಪರಿಸರವನ್ನು ರಚಿಸಲು ಕಾರಣಕರ್ತರಾದರು. ಅದರಂತೆ ಸಂತ ಫಿಲೋಮಿನಾ ಹೈಸ್ಕೂಲ್ ಹಾಗೂ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಹೊಸ ರೂಪ ಕೊಟ್ಟು
ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಪೂರಕ ವಾತಾವರಣವನ್ನು ಕಲ್ಪಿಸಲಾಯಿತು. ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಇವರು ನಮ್ಮ ಶಾಲೆಯ ಅಭಿವೃದ್ಧಿಗೋಸ್ಕರ ನಿರಂತರ ದುಡಿದಂಥ ವ್ಯಕ್ತಿ. ಅವರ 6 ವರ್ಷದ ಅವಧಿಯಲ್ಲಿ ಶಾಲೆಯಲ್ಲಿ ತುಂಬ ಅಭಿವೃದ್ಧಿ ಕೆಲಸಗಳು ಆಗಿವೆ. I would like to say few words about Reverend Father Lawrence Mascarenhas and his dedicated service to our parish and institutions over the past 6 years. For 6 memorable years, Reverend Father Lawrence Mascarenhas has been a guiding force in our institution, serving as our correspondent with dedication, vision, and compassionate leadership. ನಾವು ಕೂಡ ಸಂಸ್ಥೆ ಜೊತೆಗೆ ಅದೇ ರೀತಿ ಅವರೊಟ್ಟಿಗೆ ಒಂದು 2 ವರ್ಷ PTA ಸಂಬಂಧಿತ ಕೆಲಸಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಬಹುಶಃ ಆ ಥರದ ಒಬ್ಬ ನಾಯಕ ನಮ್ಮ ಸಂಸ್ಥೆಯನ್ನು ಮುನ್ನಡೆಸುವಂಥದ್ದು ಬಹಳ ಶ್ಲಾಘನೀಯ ಅಂತ ಅನಿಸ್ತಾ ಇತ್ತು. ಯಾಕೆಂತ ಹೇಳಿದರೆ ಬಹಳ ದೊಡ್ಡ ಒಂದು ಸಂಸ್ಥೆ ಅದು. ಮಾಯಿದೆ ದೇವಸ್ ಸಮೂಹ ಸಂಸ್ಥೆಗಳನ್ನು ಲೀಡರ್ಶಿಪ್ ಆಗಿ ತೆಗೆದುಕೊಂಡು ಹೋಗುವಂಥದ್ದು ಒಂದು ಬಹಳಷ್ಟು ದೊಡ್ಡ ಚಾಲೆಂಜಿನ ಕೆಲಸ ಅಂತ ನನ್ನ ಅಭಿಪ್ರಾಯ. ನನಗೆ ಹಾಗೆ ಅನ್ನಿಸ್ತಾ ಇತ್ತು. ಅವರ ಬಗ್ಗೆ ಮಾತಾಡೋದಿದ್ರೆ ಬಹಳ ಆತ್ಮೀಯರು ಅವರು. ಎಲ್ಲರನ್ನೂ ಕೂಡ ತನ್ನ ಹತ್ರ ಕರ್ಕೊಂಡು ಬಹಳ ಆತ್ಮೀಯವಾಗಿ ಅವರೊಟ್ಟಿಗೆ ವಿನಯಶೀಲವಾಗಿ ಮಾತಾಡ್ತಾ ಎಲ್ಲರನ್ನು ಕೂಡ ಜೊತೆ ಸೇರಿಸಿಕೊಂಡು ಮುನ್ನಡೆಸ್ಕೊಂಡು ಹೋಗುವಂತ ಕೆಲಸವನ್ನು ಅವರು ಮಾಡ್ತಾ ಇದ್ರು. ಇಂದು ಫಿಲೋ ಕ್ಯಾಂಪಸ್ ಆಕರ್ಷಣೀಯವಾಗಿ ಕಾಣುವುದರ ಹಿಂದೆ ಧರ್ಮಗುರು ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ಅವರ ಶ್ರಮವಿದೆ. ಕೊರೋನಾ ಸಮಯದ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾಯಿದೆ ದೇವು ಶಿಕ್ಷಣ ಸಂಸ್ಥೆಗಳ ಎಲ್ಲ ಶಿಕ್ಷಕರ ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳ ವೇತನವನ್ನ ಹಂತ ಹಂತವಾಗಿ ಪಾವತಿಸಿ ಎಲ್ಲರ ಮನಸ್ಸನ್ನು ಗೆದ್ದವರು. ಅಲ್ಲದೆ ವೇತನ ಶ್ರೇಣಿಯನ್ನ ಉನ್ನತ ಮಟ್ಟಕ್ಕೆ ಏರಿಸಿದ ಕೀರ್ತಿ ನಮ್ಮ ಗುರುಗಳದ್ದು. ಚರ್ಚ್ ವಠಾರದಲ್ಲಿರುವ ಸೇಂಟ್ ವಿಕ್ಟರ್ಸ್ ಹೈಸ್ಕೂಲ್, ಸೇಂಟ್ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ ಹಾಗೂ ಮಾಯಿದೆ ದೇವುಸ್ ಶಾಲೆ, ಈ 3 ಶಾಲೆಗಳ ನವೀಕರಣ, ಶಾಲಾ ಕೊಠಡಿಗಳ ವಿಸ್ತರಣೆ, ಶಾಲಾ ಕಟ್ಟಡದ ರಕ್ಷಣೆಗೆ ಮೇಲ್ಚಾವಣಿ, ಹೀಗೆ ಶಾಲೆಗಳ ಹಿತವನ್ನ ಕಾಪಾಡಲು ಗುರುಗಳ ಮುತುವರ್ಜಿ ಶ್ಲಾಘನೀಯ. ಮಾಯಿದೆ ದೇವಸ್ ಶಿಕ್ಷಣ ಸಂಸ್ಥೆಗಳಲ್ಲಿ ಸೇಂಟ್ ವಿಕ್ಟರ್ಸ್ ಬಾಲಕಿಯರ ಪ್ರೌಢಶಾಲೆಯು ಒಂದು. ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ರವರು ನಮ್ಮ ಶಾಲೆಯ ಸಂಚಾಲಕರಾಗಿ ಆಗಮಿಸಿದ ದಿನದಿಂದ ಈವರೆಗೆ ಅವರ ಕೊಡುಗೆ ಮಾತಿನಲ್ಲಿ ಹೇಳಲು ಶಬ್ದಗಳು ಸಿಗುತ್ತಿಲ್ಲ. ಶಾಲೆಯ ಪ್ರತಿಯೊಂದು ಅಗತ್ಯತೆಗಳಿಗೆ ಸ್ಪಂದಿಸಿದಂತಹ ಮಹಾನ್ ಗುರುಗಳು. ಕೊರೋನಾ ಸಮಯದಲ್ಲಿ ನಮ್ಮ ಸಂಚಾಲಕರಾಗಿ ಅತಿ ವಂದನೀಯ ಲಾರೆನ್ಸ್ ಮಸ್ಕರೇನಸ್ ರವರು ಇಲ್ಲಿಗೆ ಆಗಮಿಸಿದ್ರು. ಆ ಟೈಮಲ್ಲಿ ನಮ್ಮ ಶಿಕ್ಷಕರಿಗೆ ಬಹಳ ಕಷ್ಟವಿತ್ತು. ಅಂದರೆ ಎಲ್ಲ ಹೆಚ್ಚಿನ ಶಿಕ್ಷಕರು ನಮ್ಮ ಮ್ಯಾನೇಜ್ಮೆಂಟ್ ಶಿಕ್ಷಕರು ಆಗಿದ್ರು. ಶಿಕ್ಷಕರಿಗೆ ಸಂಬಳದ ಕೊರತೆ. ಆದರೂ ನಮ್ಮ ಸಂಚಾಲಕರು ಆ ಸಮಯದಲ್ಲಿ ನಮ್ಮ ಶಿಕ್ಷಕರ ಎಲ್ಲ ಸ್ಥಿತಿಗತಿಗಳನ್ನು ಮನಗಂಡು ಅವರಿಗೆ ಎಷ್ಟು ಸಂಬಳ ಕೊಡಬೇಕೋ ಆ ಸಂಬಳದಲ್ಲಿ ಕಡಿತ ಮಾಡದೆ ಅವರಿಗೆ ಸಂಬಳವನ್ನು ಕೊಟ್ಟು ಅವರ ದಿನಗಳು ಚೆನ್ನಾಗಿ ನಡೆಯುವಂತೆ ಆ ಕಾಲದಲ್ಲಿ ಅವರು ನೋಡಿಕೊಂಡಿದ್ದಾರೆ. ಸೈಂಟ್ ವಿಕ್ಟರ್ಸ್ ಆಂಗ್ಲ ಮಾಧ್ಯಮ ಶಾಲೆಯ ಸಂಚಾಲಕರಾಗಿ ನಮ್ಮ ಸಂಸ್ಥೆಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತಿಳಿಸಲು ನಾನು ಸಂತೋಷ ಪಡುತ್ತೇನೆ. ಮೊದಲನೇದಾಗಿ ಶಾಲೆಯ ಆಟದ ಮೈದಾನ. ಫಾದರ್ ಲಾರೆನ್ಸ್ ಮಸ್ಕರೇನಸ್ ಈ ಬರುವ ಮೊದಲು ಈ ಆಟದ ಮೈದಾನ ಇಡೀ ವರ್ಷದ 12 ತಿಂಗಳುಗಳಲ್ಲಿ ಆಟ ಆಡಲು ಆಗ್ತಿರಲಿಲ್ಲ. ಇವರು ಬಂದ ನಂತರ ಸಾಧಾರಣ ಒಂದು 5 ಅಡಿ ಮಣ್ಣನ್ನು ಹಾಕಿ ಸಮತಟ್ಟುಗೊಳಿಸಿ ನೀರು ನಿಲ್ಲದಾಗೆ ಮಾಡಿ ಈ ಆಟದ ಮೈದಾನವನ್ನು ಇವರು ಸಜ್ಜುಗೊಳಿಸಿದ್ದಾರೆ. ಸೇಂಟ್ ವಿಕ್ಟರ್ಸ್ ಶಾಲಾ ಮೈದಾನಕ್ಕೆ ರಸ್ತೆ ಸಂಪರ್ಕದ ಸಮಸ್ಯೆಯನ್ನ ಪರಿಹರಿಸಿ ಚರ್ಚಿಗೆ ಬದಲಿ ರಸ್ತೆ ವ್ಯವಸ್ಥೆಯನ್ನ ಮಾಡಿರುತ್ತಾರೆ. ಮಾಯಿದೆ ದೇವುಸ್ ಅಧೀನ ಶಾಲೆಗಳ ಸಭಾಂಗಣ, ಚರ್ಚ್ ಸಭಾಂಗಣ ಹಾಗೂ ಮೈದಾನಗಳನ್ನು ಸಾರ್ವಜನಿಕರಿಗೆ ಹಾಗೂ ವಿವಿಧ ಇಲಾಖಾ ಕಾರ್ಯಕ್ರಮಗಳಿಗೆ ಒದಗಿಸಿಕೊಡುವುದು ಮಾತ್ರವಲ್ಲದೆ
ಅಗತ್ಯ ಕಾರ್ಯಕ್ರಮಗಳಿಗೆ ದೇಣಿಗೆಗಳನ್ನು ಕೊಡಲಾಗಿದೆ. ಚರ್ಚಿನಲ್ಲಿ ಸಂಭ್ರಮಿಸುವ ಹಬ್ಬಗಳಾಗಲಿ, ಧ್ಯಾನಕೂಟಗಳಾಗಲಿ, ಕಾರ್ಯಕ್ರಮಗಳಾಗಲಿ ಆಗಮಿಸುವ ಎಲ್ಲ ಭಕ್ತಾದಿಗಳ ಹಸಿದೊಡಲಿಗೆ ಉಪಹಾರ ವ್ಯವಸ್ಥೆಯನ್ನ ಮಾಡಿಕೊಟ್ಟ ಮೊಟ್ಟಮೊದಲ ಧರ್ಮಗುರುಗಳು ಇವರು. ಇವರ ಈ ಹೃದಯವಂತಿಕೆಯಿಂದಾಗಿ ದಾನಿಗಳು ಹೆಚ್ಚಾಗಿದ್ದಾರೆ. ಪಡಕೊಂಡದ್ದನ್ನು ಕೊಡುವ ಕೈಗಳು ವಿಸ್ತಾರವಾಗಿದೆ. ಆದುದರಿಂದಲೇ ಮಕ್ಕಳು, ಯುವಕರು, ಹಿರಿಯರು ಎಲ್ಲರೂ ನಮ್ಮ ಗುರುಗಳನ್ನ ಉಣಬಡಿಸುವ ಫಾದರ್ ಎಂದೇ ಕರೆಯುತ್ತಿದ್ದಾರೆ. ಚರ್ಚ್ ಆಡಳಿತ ವ್ಯವಸ್ಥೆಯಲ್ಲಿ ಚರ್ಚ್ ಕಚೇರಿ ಸೇವೆಯು ಮಹತ್ವದ್ದಾಗಿದೆ. ಮಾಯ್ದೆ ದೇವೋಸ್ ಚರ್ಚಿನ ಕಚೇರಿಯನ್ನು ನವೀಕರಿಸಿ ಅದರಲ್ಲಿರುವ ಎಲ್ಲ ಕಡತ ದಾಖಲೆಗಳನ್ನು ಅಚ್ಚುಕಟ್ಟಾಗಿ ಹಾಗೂ ವ್ಯವಸ್ಥಿತವಾಗಿ ಜೋಡಿಸಿಟ್ಟು ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಮುಂದೆ ಯಾವ ಧರ್ಮಗುರುಗಳು ಮಾಯ್ದೆ ದೇವಸ್ ಚರ್ಚ್ಗೆ ಪ್ರಧಾನ ಗುರುಗಳಾಗಿ ಬಂದರೂ ಕಡತಗಳ ಸುಲಭ ಸಾಧ್ಯವಾಗುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಶುಚಿತ್ವಕ್ಕೆ ಒತ್ತು ಕೊಟ್ಟು ಸೌಂದರ್ಯಕರವಾಗಿ ಅಳವಡಿಸಿದ ಚರ್ಚ್ ಕಚೇರಿಯಲ್ಲಿ ಉತ್ತಮ ಸೇವೆ ದೊರಕಿಸಿಕೊಡುವಲ್ಲಿ ಜನಸ್ನೇಹಿ ವ್ಯವಸ್ಥೆಯನ್ನು ಮಾಡಿದ್ದು, ಕಚೇರಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿದ್ದು, ಕಚೇರಿ ಸಮಯದಲ್ಲಿ ಜನರಿಗೆ ಪೂರ್ಣ ಪ್ರಮಾಣದಲ್ಲಿ ಸ್ಪಂದಿಸುವಂತಹ ಕಾರ್ಯಗಳು ನಡೆಯುತ್ತಿದೆ. ಚರ್ಚ್ ಸಂಬಂಧಿಸಿದ ಸ್ಥಿರಾಸ್ತಿಗಳ ಮಾಹಿತಿಯನ್ನ ಪ್ರತಿ ಸದಸ್ಯರು ಅರಿಯಬೇಕೆಂಬ ದಿಸೆಯಲ್ಲಿ ಅದರ ಪೂರ್ಣ ಮಾಹಿತಿಯನ್ನು ನೀಡಿ ಚರ್ಚಿನ ಆಸ್ತಿಯನ್ನು ಕಬಳಿಸಿದವರಿಂದ ಕಾನೂನು ಹೋರಾಟದ ಮೂಲಕ ಅದನ್ನು ಚರ್ಚ್ ಅಧೀನಕ್ಕೆ ಬರುವಂತೆ ಮಾಡಿದ ಕೀರ್ತಿ ನಮ್ಮ ಫಾದರ್ ಅವರದ್ದು. ಅಲ್ಲದೆ ಅಂಗಡಿ ಬಾಡಿಗೆದಾರರಿಂದ ಆಗುವ ಸಮಸ್ಯೆಗಳನ್ನು ನೀಗಿಸುವ ನಿಟ್ಟಿನಲ್ಲಿ ಅವರನ್ನ ಕರೆದು ಬಾಕಿ ಇರುವ ಬಾಡಿಗೆಯನ್ನ ಪಾವತಿಸಲು ಮನವೊಲಿಸಿ ಬಾಡಿಗೆ ಕರಾರು ಪತ್ರವನ್ನ ಎಲ್ರಿಗೂ ಏಕಕಾಲದಲ್ಲಿ ನವೀಕರಿಸಲು ಮಾಡಿದ ಯೋಜನೆ ಯಶಸ್ವಿಯಾಗಿದೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತಿದೆ. ಚರ್ಚಿಗೆ ಸಂಬಂಧಿಸಿದ ಯಾವುದೇ ಕಾರ್ಯಕ್ರಮಗಳಾಗಲಿ, ಸೇವೆಯಾಗಲಿ, ಶ್ರಮದಾನವಾಗಲಿ ಗುರುಗಳ ಒಂದು ಕರೆಗೆ ಸ್ಪಂದಿಸುವ ಭಕ್ತಾದಿಗಳು ತಯಾರಿದ್ದಾರೆ. ಆಚರಣೆಗೆ, ಕಾರ್ಯಕ್ರಮಗಳಿಗೆ ಬೇಕಾದ ಧನ ಸಹಾಯ ಭಕ್ತಾದಿಗಳ ಉದಾರ ದೇಣಿಗೆಯಿಂದ ಸಂಗ್ರಹವಾಗುತ್ತದೆ. ಕೊಟ್ಟ ದೇಣಿಗೆಯ ಲೆಕ್ಕಾಚಾರ ಚಾಚು ತಪ್ಪದೆ ವಾರದೊಳಗೆ ಜನರ ಮುಂದಿಡುತ್ತಾರೆ. ಪಾರದರ್ಶಕ ವ್ಯವಹಾರದಿಂದಾಗಿ ಇಂದು ಉದಾರ ದಾನಿಗಳು ಹೆಚ್ಚಾಗಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ನೇರ, ಧೀರ, ದಿಟ್ಟ ಹಾಗೂ ಸಹಬಾಳ್ವೆಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಕೋಟಿಯಲ್ಲಿ ಒಬ್ಬರು. ಅವರ ನಿಸ್ವಾರ್ಥ ಸೇವೆಯನ್ನ ಸ್ವಾಧಿಸಲು ಅನುವು ಮಾಡಿಕೊಟ್ಟ ಪ್ರಭು ಯೇಸು ಸ್ವಾಮಿಗೆ ವಂದನೆಗಳು. ಹೀಗೆ ಚರ್ಚ್ ಕಚೇರಿಯ ನವೀಕರಣ, ದಾಖಲೆಗಳ ವ್ಯವಸ್ಥಿತ ನಿರ್ವಹಣೆ ಹಾಗೂ ಚರ್ಚ್ ಆಸ್ತಿಗಳ ಕಾನೂನುಬದ್ಧ ರಕ್ಷಣೆಯ ಮೂಲಕ ಮುಂದಿನ ತಲೆಮಾರಿಗೆ ಮಾದರಿಯಾಗುವಂತಹ ಪಾರದರ್ಶಕ ಆಡಳಿತ ವ್ಯವಸ್ಥೆಯನ್ನ ಫಾದರ್ ಲಾರೆನ್ಸ್ ಅವರು ರೂಪಿಸಿದ್ದಾರೆ. ಶಿಕ್ಷಣ ಸಂಸ್ಥೆಗಳ ನವೀಕರಣ ಹಾಗೂ ಶಿಕ್ಷಕರ ಹಿತರಕ್ಷಣೆಯ ಮೂಲಕ ವಿದ್ಯಾರ್ಥಿ ಸ್ನೇಹಿ ಪರಿಸರವನ್ನು ನಿರ್ಮಿಸಿ ಶೈಕ್ಷಣಿಕ ಕ್ರಾಂತಿಗೂ ಕಾರಣರಾಗಿದ್ದಾರೆ. ಅತಿ ವಂದನೀಯ ಫಾದರ್ ಲಾರೆನ್ಸ್ ಮಸ್ಕರೇನಸ್ ರವರು ನಮ್ಮ ಸಂಸ್ಥೆಯನ್ನು ಬಿಟ್ಟು ಹೋಗುವುದು ಅತ್ಯಂತ ಬೇಸರದ ಸಂಗತಿ. ಇವರು ನಾನು ನನ್ನ 16 ವರ್ಷದ ವಿದ್ಯಾರ್ಥಿ ಜೀವನದಲ್ಲಿ ಕಂಡ ಅತ್ಯಂತ ಶ್ರೇಷ್ಠ ಗುರು. ನಮ್ಮ ಶಾಲೆಯ ಸಂಚಾಲಕರಾದ ತಾವು ನೀಡಿದ ಮೌಲ್ಯಗಳು ನಮ್ಮ ಬದುಕಿಗೆ ಬೆಳಕಾಗಿದೆ. ತಮ್ಮ ಸರಳತೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ತಾವು ತೋರಿದ ಅಗಾಧ ಕಾಳಜಿ ನಮ್ಮ ಮನದಲ್ಲಿ ಸದಾ ಅಚ್ಚಳಿಯದೆ ಉಳಿಯುತ್ತದೆ. ಬಡ ಮಕ್ಕಳ ಶಿಕ್ಷಣ, ಅಸಹಾಯಕರ ಆರೋಗ್ಯ, ಸೇವೆ ಮತ್ತು ಜಾತಿ ಮತ ಭೇದವಿಲ್ಲದೆ ಹಸಿದವರಿಗೆ ಅನ್ನ ನೀಡುವ ಇವರ ಕಾರ್ಯವೈಖರಿಯಿಂದಾಗಿ ಇವರು ಭಕ್ತಾದಿಗಳ ಮನದಲ್ಲಿ ಉಣಬಡಿಸುವ ಫಾದರ್ ಎಂದೇ ಚಿರಸ್ಥಾಯಿಯಾಗಿದ್ದಾರೆ. ನೇರ ನಡೆ, ದಿಟ್ಟ ನಿರ್ಧಾರ ಮತ್ತು ನಿಸ್ವಾರ್ಥ ಪ್ರೇಮದ ಸಮ್ಮಿಶ್ರಣವಾಗಿರುವ ಫಾದರ್ ಲಾರೆನ್ಸ್ ಮಸ್ಕರೇನಸ್ ಅವರ ಸೇವೆ ಪುತ್ತೂರಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹದ್ದು. ಇವರ ಮೂಲಕ ಮುಂದಕ್ಕೆ ಇನ್ನಷ್ಟು ಸಮಾಜಮುಖಿ ಕೆಲಸ ಕಾರ್ಯಗಳು ನಡೆಯಲಿ. ಅವುಗಳಿಗೆಲ್ಲ ಪರಮಶಕ್ತನಾದ ಯೇಸು ಸ್ವಾಮಿಯ ಆಶೀರ್ವಾದವಿರಲಿ ಎಂದು ಬೇಡುತ್ತಾ ಅವರಿಗೆ ಕೃತಜ್ಞತಾಪೂರ್ವಕ ಅಭಿನಂದನೆಗಳನ್ನು ಸಮರ್ಪಿಸುತ್ತಿದ್ದೇವೆ. ಸೊ ಆ್ಯಕ್ಷನ್ ಸ್ಪೀಕ್ ಲೌಡರ್ ದೆನ್ ವಾಯ್ಸ್ ಮುಂತದ್.
that video which was played, it was beautifully put into तुमचे वर्षाचे तुम्ही काले काम केला. It was very beautifully put, and my words will be little bit shorter now because we have already seen what you have done. But one thing that I have looked personally into you is you can see, you have the gift to see beyond wants. That is, what people want, you can see beyond that, which means you can give a long-term, solution for everything. You can peep into their needs. आणि तशें जाल्ल्यान हांगा मस्त तुमी अभिवृद्धी काम केला. That is why you have that blessed, I must say that is a fruit of the Holy Spirit to see beyond what we want, because needs are important. तुम्ही वामन जुरवेते आसात. I just pray, and it's all our wishes also, की तुम्ही थंय वचून देवाचे कार्य त्या लोकां खातीर काले आसा ते तुमचे मुखांतर देव ते कंप्लीट करून दी, फुलफिल करून दी, and may it be as fruitful as it was in Puttur. ಸಾಧನೆ ನಾನು ಒಬ್ಬನು ಮಾಡಿದಂತ ಅಲ್ಲ, ಅದರ ಕೀರ್ತಿ ಎಲ್ರಿಗೂ ಸಲ್ತದೆ. ಯಾರು ಒಳ್ಳೆಯ ಮನಸ್ಸು ತೋರಿಸಿದ್ದಾರೆ, ಯಾರೆಲ್ಲ ಸಹಕರಿಸಿದ್ದಾರೆ, ಯಾರೆಲ್ಲ ಪ್ರಾರ್ಥಿಸಿದ್ದಾರೆ, ಯಾರೆಲ್ಲ ಇದಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ, ಎಲ್ರಿಗೂ ಸಲ್ತದೆ. परदेवन हो